ಕಾರಾಗೃಹರ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ತಿರುವು ಸಿಕ್ಕಿದೆ. ದರ್ಶನ್ ಆಪ್ತರೇ ವಿಡಿಯೋವನ್ನು ರಿಲೀಸ್ ಮಾಡಿರುವಂತಹ ಅನುಮಾನ. ಈ ಹಿನ್ನೆಲೆಯಲ್ಲಿ ದರ್ಶನ್ ಆಪ್ತ ಧನ್ವೀರ್ನ ಇವತ್ತು ಬೆಳಗಿನ ಜಾವ ಸಿಸಿಬಿ ವಿಚಾರಣೆಗೆ ಒಳಪಡಿಸಿತ್ತು. ಮೂಲಗಳ ಪ್ರಕಾರ ಜೈಲಿನಲ್ಲಿರೋ ವಿಲ್ಸನ್ ಗಾರ್ಡನ್ ನಾಗನಟ್ಟಿ ಮತ್ತು ಜೈಲಾಧಿಕಾರಿಗಳ ಸೂಚನೆಯಂತೆ ವಿಡಿಯೋ ರೆಕಾರ್ಡ್ ಮಾಡಿರೋದು ಗೊತ್ತಾಗಿದೆ. ವಿಚಾರಣೆ ವೇಳೆ ನನಗೇನು ಗೊತ್ತಿಲ್ಲ, ನನಗೆ ಯಾವುದೇ ಮಾಹಿತಿ ಇಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಧನ್ವೀರ್ ಹೇಳಿದಾಗಿ ಗೊತ್ತಾಗಿದೆ. ನವೆಂಬರ್ 13ನೇ ತಾರೀಕು ಮತ್ತೆ ವಿಚಾರಣೆಗಾಗಿ ಕರೆದಿದ್ದಾರೆ. ಈ ಮಧ್ಯೆ ಯಾರೊಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡದೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಆ ವ್ಯಕ್ತಿ ಇದನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಮಾಡಿದ್ರೆ ಅನುಭವಿಸ್ಕೊಳ್ಳಿ. ಮಾಡಿದ್ರಿಂದ ಏನು ಲಾಭ ಸಿಗತ್ತೆ ಆ ವ್ಯಕ್ತಿಗೆ? ದರ್ಶನ್ಗೆ ಫೆಸಿಲಿಟಿ ಕೊಡಿಸಬಹುದು. ಹೆಂಗಾಗತ್ತೆ? ಉಳಿದವರಿಗೆ ಕೊಡ್ತಿರೋದಿಲ್ಲತ್ತೆ ಹೊರತು. ದರ್ಶನ್ ಈ ರೀತಿಯ ಮೆಥಡಾಲಜಿಗಳಿಂದ ನಾವು ಯಾರು ಫೆಸಿಲಿಟಿ ಕೊಡಿಸ್ತೀವಿ ಅಂತ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಿಂದ ಆಚೆ ಬನ್ನಿ. ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು ಸ್ವಲ್ಪ. It is a direction by the Supreme Court, which no officer will have guts to overlook it. ತಾಕತ್ತಿದ್ರೆ ಓವರ್ಲುಕ್ ಮಾಡಪ್ಪ, ನಾನು ನೋಡ್ತೀನಿ. ಅದು ಜಸ್ಟಿಸ್ ಪರ್ದಿವಾಲಾ ಅನ್ನೋ ಟೈಪಲ್ಲಿ ನೋಡೋಣ, ಟ್ರೈ ಮಾಡ್ರಪ್ಪ ಯಾವನರವೆ. ಕೈಮಾ ಮಾಡಾಕ್ಬಿಡ್ತಾರೆ ನಿಮ್ಮನ್ನು. ಆಮೇಲೆ ಹಾಗಾಗಿ ಆ ಕೇಸಲ್ಲಿ ಆಗಲ್ಲ. ಈ ಮಾರ್ಗಗಳನ್ನೆಲ್ಲ ಹಿಡಿಬಾರ್ದು. ಹಿಡಿದಿದ್ದರೆ ಮೂರ್ಖತನದ ಪರಮಾವಧಿ ಹಿಡಿದಿದ್ರೆ ಈ ಮಾರ್ಗನ. ಇದರಿಂದ ಆಗೋದೇನೆಂದ್ರೆ ಉಳಿದವ್ರು ತಪ್ಪತ್ತೀಗ, ವಿಚ್ ಈಸ್ ಆಕ್ಚುಲಿ ಗುಡ್. ಇದು ಮಾಡಿದ್ರಿಂದ ಮತ್ತು ಆ ವ್ಯಕ್ತಿ ಮಾಡಿದ್ದರೆ, ಆ ವ್ಯಕ್ತಿಗೆ ಯಾರೋ ಒಳಗಡೆಯಿಂದ ಕಳಿಸಿದ್ದನ್ನು ಅವನು ರಿಲೀಸ್ ಮಾಡಿದ್ರೆ, ವೈ ಶುಡ್ ಇಟ್ ಬಿಕಮ್ ಎನ್ ಅಫೆನ್ಸ್? ಡಾಕ್ಟರ್ ಪರಮೇಶ್ವರ್ ಹೇಳಿ ಮಾಡಿಸಿದೀನಿ ಅಂತ ಪ್ರೂವ್ ಮಾಡಿ. ವೈ ಶುಡ್ ಇಟ್ ಬಿಕಮ್ ಎನ್ ಅಫೆನ್ಸ್? ವೈ ಶುಡ್ ಇಟ್ ನಾಟ್ ಬಿಕಮ್ ಎ ವಿಷಲ್ ಬ್ಲೋಯರ್? ನಡೀತಾ ಇರೋದನ್ನ ಯಾಕೆ ನೀವು ಹೆಸ್ಗೆ ತಿಂದುಬಿಟ್ಟು ಒರೆಸ್ಕೊಂಡು ಇನ್ನೊಬ್ಬರ ಮೇಲೆ ತಾಕ್ತೀರಾ ಎಲ್ಲರೂ? ಏನೀಗ ಅದು ಆಗಿದ್ರೆ? So what? Your duty is to hell go and do the investigation ಅಷ್ಟೇ. ಅನ್ನ ತಿಂತಿರೋದಕ್ಕೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಯೋಗ್ಯತೆಗೆ ಅನ್ನ ತಿನ್ನಕ್ಕೆ ಆಗಲ್ಲ. ನಮಗೆ ಬಟ್ಟೆ ಹಾಕೊಳ್ಳೋಕೆ ಬಿಚ್ಚಾಕ್ಬಿಟ್ಟೋಗಿ ಈ ಬಟ್ಟೆನ. ನಿಮ್ಮನ್ನು ಯಾವನೂ ಇಲ್ಲಿ ಕರೆದಿರಲಿಲ್ಲ, ಬನ್ನಿ ಇಲ್ಲಿ ಗೂಟುಗಳನ್ನು ಹಾಕ್ಕೊಂಡು ಮೈ ಮೇಲೆ ಅಂತ. ಯೋಗ್ಯತೆ ಇಲ್ದಿರೋರೆಲ್ಲ ಆಫೀಸರ್ಗಳಾದರೆ ಹಿಂಗೆ ಆಗೋದು. ಯಾವ ಟೈಮಲ್ಲರೂ ಆಗಿರಲಿ, 23ರಲ್ಲೇ ಆಗಿರಲಿ. ಪರಮೇಶ್ವರು BJಪಿಯವರು ಹಿಂದೆ ತಿರುಗ್ಕೊಂಡು ನೋಡಬೇಕು. ಹಿಂದಕ್ಕೆ ತಿರುಗ್ತಾರೋ, ಎಡಕ್ಕೆ ತಿರುಗ್ತಾರೋ, ಬಲಕ್ಕೆ ತಿರುಗ್ತಾರೋ, ಯಾವುದೋ ಒಂದು ಕಡೆಗೆ ತಿರುಗಲಿ. ಏನೀಗ ತಿರುಗಿದ್ರೆ ಜನಕ್ಕೆ ಯು ಆರ್ ಆನ್ಸರಬಲ್. ಆನರಬಲ್ ಮಿನಿಸ್ಟರ್, ಯು ಆರ್ ನಾಟ್ ಆನ್ಸರಬಲ್ ಟು ಮಿಸ್ಟರ್ ಅಶೋಕ, ಯು ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನೀವು ಆಡೋದು ಹೆಂಗಿದೆ ಆಟಗಳು ಇಬ್ಬರುವೆ ಅಂತಂದರೆ, ಅವ್ರದ್ದಾದಾಗ BJಪಿದೇನು, ಇವ್ರದ್ದು ಕಾಂಗ್ರೆಸ್ದೇನು, ನಿಮ್ಮಿಬ್ಬರು ಮಾರ್ಕೊಂಡಿದ್ದೀವ ರಾಜ್ಯನ. ನಿಮ್ಮಿಬ್ಬರಿಗೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಯೋಗ್ಯತೆ ಇರಬೇಕು ಏನಾರು ಹೇಳೋದಾದ್ರೆ ನೀವುಗಳು. ಯಾವ ಲೆಕ್ಕಾಚಾರ? 20 ವೈರಲ್ ಆಗಿದ್ದಕ್ಕೆ ವಿಚಾರಣೆ ಅಂತೆ. ಹಾಗಾದ್ರೆ ವೈರಲ್ ಅಲ್ಲಿ ನಡೆದಿದ್ದಕ್ಕೆ ಏನಕ್ಕೆ ವಿಚಾರಣೆ ಆಗಬೇಕು? ಅದು ನಕಲಿನ ಇದ ನೋಡಿ. ಬಿಕಾಸ್ ಟೆಕ್ನಾಲಜಿಗಳು ಹಂಗಿರೋದ್ರಿಂದ ಇವತ್ತಿನ ದಿನ ದಟ್ ಐ ಅಕ್ಸೆಪ್ಟ್. ಅದು ಬಿಟ್ಟರೆ ಏನ್ರಿ ವಿಚಾರಣೆ ಮಾಡೋದು ನಿಮ್ಮ ತಲೆ? ನೀವುಗಳು ಆಫೀಸರ್ಗಳು, ಅವನು ಯಾವನು ಚಿನ್ನ ತಗೊಂಬಂದು ಅವನಿಗೆ ಯಾರೀ ಕೊಟ್ಟವನು ಫೆಸಿಲಿಟಿ? ಆಫೀಸರೇ ಕೊಟ್ಬಿಟ್ನಾ? 23ರಲ್ಲಿ ಬಂದಿದ್ನ ಆಫೀಸರ್ ಕೊಟ್ಬಿಟ್ನಾ? ಮೇಲಿಂದ ಎಲ್ಲಿಂದಾನು ಬರ್ದೆ